ಅಧ್ಯಾಯ 9 ಮಣ್ಣು ಪ್ರಶ್ನೋತ್ತರಗಳು 1 ಮತ್ತು 2ನೇ ಪ್ರಶ್ನೆಗಳಿಗೆ ಹೆಚ್ಚು ಸೂಕ್ತವಾದ ಉತ್ತರವನ್ನು ಗುರುತಿಸಿ. 1. ಕಲ್ಲಿನ ಕಣಗಳ ಜೊತೆ ಮಣ್ಣು ಇವುಗಳನ್ನು ಒಳಗೊಂಡಿರುತ್ತದೆ. ಸರಿಯಾದ ಉತ್ತರ 3. ಖನಿಜಗಳು, ಸಾವಯವ ಪದಾರ್ಥಗಳು, ಗಾಳಿ ಮತ್ತು ನೀರು. 2. ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಅತಿ ಹೆಚ್ಚಾಗಿರುವುದು. ಸರಿಯಾದ ಉತ್ತರ ಜೇಡಿಯುಕ್ತ ಮಣ್ಣಿನಲ್ಲಿ. ಪ್ರಶ್ನೆ ಸಂಖ್ಯೆ 3. ಕಾಲಂ 1ರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ 2ರಲ್ಲಿರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ. ಹೊಂದಿಸಲಾಗಿದೆ. 1. ಜೀವಿಗಳ ಒಂದು ವಾಸಸ್ಥಳ. ಎಲ್ಲ ವಿಧದ ಮಣ್ಣು. 2. ಮಣ್ಣಿನ ಮೇಲ್ಪದರ ಗಾಢ ಬಣ್ಣದ್ದು. 3. ಮರಳುಯುಕ್ತ ಮಣ್ಣು ದೊಡ್ಡ ಕಣಗಳು. 4. ಮಣ್ಣಿನ ಮಧ್ಯದ ಪದರ ಹ್ಯೂಮಸ್ನ ಪ್ರಮಾಣ ಕಡಿಮೆ. 5. ಜೇಡಿಯುಕ್ತ ಮಣ್ಣು ಒತ್ತೊತ್ತಾಗಿ ಜೋಡಣೆಗೊಂಡ ಸಣ್ಣ ಕಣಗಳು. ಪ್ರಶ್ನೆ 4. ಮಣ್ಣು ಹೇಗೆ ಉಂಟಾಗುತ್ತದೆ ವಿವರಿಸಿ. ಉತ್ತರ ಗಾಳಿ, ನೀರು ಮತ್ತು ಹವಾಮಾನದ ಪರಿಣಾಮದಿಂದ ಬಂಡೆಗಳು ಒಡೆದು ಮಣ್ಣು ಉತ್ಪತ್ತಿಯಾಗುತ್ತದೆ. ಬಂಡೆಗಳ ಮೇಲೆ ನಡೆಯುವ ಭೌತಿಕ, ರಾಸಾಯನಿಕ, ಜೈವಿಕ ಕ್ರಿಯೆಗಳಿಂದ ಮಣ್ಣು ಉತ್ಪತ್ತಿಯಾಗುತ್ತದೆ. ಪ್ರಶ್ನೆ 5. ಜೇಡಿಯುಕ್ತ ಮಣ್ಣು ಬೆಳೆಗಳಿಗೆ ಹೇಗೆ ಉಪಯುಕ್ತವಾಗಿದೆ. ಉತ್ತರ ಈ ಕೆಳಗಿನ ಕಾರಣಗಳಿಂದಾಗಿ ಜೇಡಿಯುಕ್ತ ಮಣ್ಣು ಬೆಳೆಗಳಿಗೆ ಉಪಯುಕ್ತವಾಗಿದೆ. ಜೇಡಿಯುಕ್ತ ಮಣ್ಣು ಉತ್ತಮ ನೀರು ಹಿಡಿಯುವ ಸಾಮರ್ಥ್ಯ ಹೊಂದಿದೆ. ಜೇಡಿಯುಕ್ತ ಮಣ್ಣು ತುಂಬಾ ಫಲವತ್ತಾದ ಮತ್ತು ಹ್ಯೂಮಸ್ನಿಂದ ಸಮೃದ್ಧವಾಗಿದೆ. ಜೇಡಿಯುಕ್ತ ಮಣ್ಣು ಉಪಯುಕ್ತ ಸಾವಯವ ಖನಿಜಗಳನ್ನು ಸಹ ಒಳಗೊಂಡಿದೆ. ಪ್ರಶ್ನೆ 6. ಜೇಡಿಯುಕ್ತ ಮಣ್ಣು ಮತ್ತು ಮರಳುಯುಕ್ತ ಮಣ್ಣಿನ ನಡುವಣ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಉತ್ತರ ವ್ಯತ್ಯಾಸಗಳು. ಜೇಡಿಯುಕ್ತ ಮಣ್ಣಿನ ಕಣಗಳು ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ. ಮರಳುಯುಕ್ತ ಮಣ್ಣಿನ ಕಣಗಳು ಗಾತ್ರದಲ್ಲಿ ದೊಡ್ಡದಾಗಿರುತ್ತವೆ. ಜೇಡಿಯುಕ್ತ ಮಣ್ಣಿನಲ್ಲಿ ಹ್ಯೂಮಸ್ ಸಮೃದ್ಧವಾಗಿದೆ. ಮರಳುಯುಕ್ತ ಮಣ್ಣಿನಲ್ಲಿ ಹ್ಯೂಮಸ್ ಸಮೃದ್ಧವಾಗಿಲ್ಲ. ಜೇಡಿಯುಕ್ತ ಮಣ್ಣು ಉತ್ತಮ ನೀರಿನ ಹಿಡುವಳಿ ಸಾಮರ್ಥ್ಯವನ್ನು ಹೊಂದಿದೆ. ಕಣಗಳ ನಡುವೆ ಕಡಿಮೆ ಗಾಳಿಯು ಸೇರಿಕೊಂಡಿರುತ್ತದೆ. ಮರಳುಯುಕ್ತ ಮಣ್ಣು ಕಡಿಮೆ ನೀರನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕಣಗಳ ನಡುವೆ ಹೆಚ್ಚಿನ ಗಾಳಿಯು ಸೇರಿಕೊಂಡಿರುತ್ತದೆ. ಜೇಡಿಯುಕ್ತ ಮಣ್ಣಿನಲ್ಲಿ ಗೋಧಿ, ಭತ್ತ, ಹೆಸರು ಮುಂತಾದ ಬೆಳೆಗಳಿಗೆ ಸೂಕ್ತವಾಗಿದೆ. ಮರಳುಯುಕ್ತ ಮಣ್ಣು ಹತ್ತಿ, ಕಡಲೆಕಾಯಿ ಮುಂತಾದ ಬೆಳೆಗಳಿಗೆ ಸೂಕ್ತವಾಗಿದೆ. ಪ್ರಶ್ನೆ 7. ಮಣ್ಣಿನ ಪದರಗಳ ನೀಳ ಸೀಳಿಗೆಯ ಚಿತ್ರ ಬರೆದು ವಿವಿಧ ಸ್ತರಗಳನ್ನು ಹೆಸರಿಸಿ. ಚಿತ್ರ ಬರೆದು ವಿವಿಧ ಸ್ತರಗಳನ್ನು ಹೆಸರಿಸಲಾಗಿದೆ. ಪ್ರಶ್ನೆ 8. ನೀರು ಇಂಗುವ ದರಕ್ಕೆ ಸಂಬಂಧಿಸಿದ ಪ್ರಯೋಗವನ್ನು ರಜಿಯಾ ತನ್ನ ಜಮೀನಿನಲ್ಲಿ ಮಾಡಿದ್ದಾಳೆ. ಮಣ್ಣಿನ ಮಾದರಿಯ ಮೂಲಕ 200 ml ನೀರು ಇಂಗಲು 40 ಮಿನಿಟ್ ತೆಗೆದುಕೊಂಡಿದ್ದನ್ನು ಅವಳು ಗಮನಿಸಿದಳು. ನೀರು ಇಂಗುವ ದರವನ್ನು ಲೆಕ್ಕಾಚಾರ ಮಾಡಿ. ಈ ರೀತಿಯಾಗಿ ಪರಿಹಾರವನ್ನು ಮಾಡಲಾಗಿದೆ. ಪ್ರಶ್ನೆ 9. ಮಣ್ಣಿನ ಮಾಲಿನ್ಯ ಮತ್ತು ಮಣ್ಣಿನ ಸವೆತವನ್ನು ತಡೆಗಟ್ಟಲು ಹೇಗೆ ಸಾಧ್ಯ ಎಂಬುದನ್ನು ವಿವರಿಸಿ. ಉತ್ತರ ಮಣ್ಣಿನ ಮಾಲಿನ್ಯವನ್ನು ತಡೆಗಟ್ಟಲು ಈ ಕೆಳಗಿನ ವಿಧಾನಗಳನ್ನು ಅನುಸರಿಸಬಹುದು. ಕೀಟನಾಶಕಗಳು ಮತ್ತು ಕೀಟನಾಶಕಗಳನ್ನು ಸೀಮಿತ ಪ್ರಮಾಣದಲ್ಲಿ ಬಳಸಬಹುದು. ರಾಸಾಯನಿಕ ಗೊಬ್ಬರಗಳಿಗೆ ಬದಲಾಗಿ ಸಾವಯವ ಗೊಬ್ಬರವನ್ನು ಬಳಸಬಹುದು. ಕೈಗಾರಿಕಾ ವಿಸರ್ಜನೆಯನ್ನು ಬಿಡುಗಡೆ ಮಾಡುವ ಮೊದಲು ಸರಿಯಾಗಿ ಸಂಶ್ಲೇಷಿಸಬೇಕು. ಮಣ್ಣಿನ ಸವೆತವನ್ನು ತಡೆಗಟ್ಟಲು ಈ ಕೆಳಗಿನ ವಿಧಾನಗಳನ್ನು ಅನುಸರಿಸಬಹುದು. ಅರಣ್ಯ ನಾಶವನ್ನು ತಡೆಯಬೇಕು. ಅರಣ್ಯೀಕರಣವನ್ನು ಪ್ರೋತ್ಸಾಹಿಸಬೇಕು. ಮಿಶ್ರ ಕೃಷಿ ಮತ್ತು ಬೆಳೆ ಬದಲಾವಣೆಯನ್ನು ಪ್ರೋತ್ಸಾಹಿಸಬೇಕು. ಪ್ರಶ್ನೆ 10. ಕೊಟ್ಟಿರುವ ಸುಳಿವುಗಳನ್ನು ಬಳಸಿ ಈ ಕೆಳಗಿನ ಪದಬಂಧವನ್ನು ಬಿಡಿಸಲಾಗಿದೆ. ಎಡದಿಂದ ಬಲಕ್ಕೆ. 1. ಗಿಡಗಳನ್ನು ನೆಡುವುದರಿಂದ ಇದನ್ನು ತಡೆಗಟ್ಟಬಹುದು. ಉತ್ತರ ಮಣ್ಣಿನ ಸವೆತ. 2. ಇದರ ಬಳಕೆ ನಿಷೇಧಿಸುವುದರಿಂದ ಮಣ್ಣಿನ ಮಾಲಿನ್ಯ ತಪ್ಪಿಸಬಹುದು. ಉತ್ತರ ಪ್ಲಾಸ್ಟಿಕ್. 3. ಮಡಿಕೆ ತಯಾರಿಸಲು ಬಳಸುವ ಮಣ್ಣಿನ ವಿಧ. ಉತ್ತರ ಜೇಡಿಮಣ್ಣು. ಮೇಲಿನಿಂದ ಕೆಳಕ್ಕೆ. ಮರುಭೂಮಿಯಲ್ಲಿ ಇದರಿಂದ ಮಣ್ಣಿನ ಸವೆತ ಉಂಟಾಗುತ್ತದೆ. ಉತ್ತರ ಗಾಳಿ. 5. ಈ ಧಾನ್ಯವನ್ನು ಬೆಳೆಯಲು ಜೇಡಿಮಣ್ಣು ಮತ್ತು ಕಳ್ಳಿಮಣ್ಣು ಯೋಗ್ಯವಾಗಿದೆ. ಉತ್ತರ ಗೋಧಿ. 6. ಈ ವಿಧದ ಮಣ್ಣು ಅತಿ ಕಡಿಮೆ ನೀರನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಉತ್ತರ ಮರಳುಯುಕ್ತ ಮಣ್ಣು. 7. ಮಣ್ಣಿನ ಎಲ್ಲಾ ಪದರಗಳನ್ನು ಒಟ್ಟಾಗಿ ಹೀಗೆ ಕರೆಯುತ್ತಾರೆ. ಉತ್ತರ ಸ್ತರ ವಿನ್ಯಾಸ. 8. ಮಣ್ಣಿನಲ್ಲಿ ವಾಸಿಸುವ ಜೀವಿ. ಉತ್ತರ ಎರೆಹುಳು. ಮಕ್ಕಳೇ, ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ.